ವೀಕ್ಷಕರೇ, ಕೇವಲ ಒಂದು ವಾರದ ಹಿಂದೆ ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ರಾಹುಲ್ ಗಾಂಧಿಯ ಕುರಿತು ಒಂದು ಮಾತನ್ನು ಹೇಳಿದರು. ಕಾಂಗ್ರೆಸ್ನಲ್ಲಿ ರಾಹುಲ್ ಗಾಂಧಿಯನ್ನ ಎದುರಾಕೊಂಡು ಯಾರೂ ಕೂಡ ರಾಜಕೀಯವನ್ನ ಮಾಡೋಕ್ಕಾಗಲ್ಲ. ರಾಹುಲ್ ಗಾಂಧಿ ಅವರ ಕೆಂಗಣ್ಣಿಗೆ ಗುರಿಯಾದಂತಹ ಒಬ್ಬ ನಾಯಕ ನಿಜಕ್ಕೂ ಕೂಡ ತಮ್ಮ ರಾಜಕೀಯ ಜೀವನವನ್ನ ಹಾಳು ಮಾಡ್ಕೊಳ್ತಾರೆ ಅನ್ನುವ ಮಾತನ್ನ ರೇವಂತ್ ರೆಡ್ಡಿ ಹೇಳಿದ್ರು. ಇದೀಗ ಕರ್ನಾಟಕದ ಸಹಕಾರಿ ಸಚಿವ KN ರಾಜಣ್ಣವರ ವಿಚಾರದಲ್ಲಿ ರೇವಂತ್ ರೆಡ್ಡಿ ಹೇಳಿದ್ದಂತಹ ಭವಿಷ್ಯ ನಿಜ ಆಗಿದೆ. ಇವತ್ತು ಕಾಂಗ್ರೆಸ್ನ ಹೈಕಮಾಂಡ್ ಸಿದ್ದರಾಮಯ್ಯನವರಿಗೆ ನಿರ್ದೇಶನವನ್ನು ಕೊಡೋದ್ರ ಮೂಲಕ KN ರಾಜಣ್ಣನವರಿಂದ ಬಲವಂತದ ಒಂದು ರಾಜೀನಾಮೆಯನ್ನು ಪಡ್ಕೊಂಡಿದೆ ಅನ್ನುವ ಒಂದು ಬ್ರೇಕಿಂಗ್ ನ್ಯೂಸ್ ಇದೀಗ ಮಾಧ್ಯಮಗಳ ಮುಂದೆ ಸಿಗ್ತಾ ಇದೆ. ತಮ್ಮ ರಾಜೀನಾಮೆಯ ವಿಚಾರಕ್ಕೆ ಇನ್ನೂ ಕೂಡ ಯಾವುದೇ ಪ್ರತಿಕ್ರಿಯೆಯನ್ನು KN ರಾಜಣ್ಣ ಕೊಡದೆ ಹೋದರೂ ಮುಖ್ಯಮಂತ್ರಿಗಳ ಭೇಟಿಯ ನಂತರ ನಾನು ಮಾಧ್ಯಮಗಳ ಮುಂದೆ ಮಾತಾಡ್ತೀನಿ ಅನ್ನುವ ಒಂದು ವಿಚಾರವನ್ನು ಈಗ ಮಾಧ್ಯಮಗಳಿಗೆ ಮಾಹಿತಿಯನ್ನು ಕೊಟ್ಟು ಮುಖ್ಯಮಂತ್ರಿಗಳ ಭೇಟಿಗೆ ರಾಜಣ್ಣ ತೆರಳಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ರೇವಂತ್ ರೆಡ್ಡಿ ಅವರ ಮಾತು ಅಕ್ಷರಶಃ ರಾಜಣ್ಣನವರ ವಿಚಾರದಲ್ಲಿ ಸತ್ಯ ಆಗಿದೆ ಅನ್ನುವ ಒಂದು ಸೂಚನೆಗಳು ಸಿಗ್ತಾ ಇದ್ದಾವೆ. ಬನ್ನಿ ಸ್ನೇಹಿತರೆ, ಹಾಗಾದ್ರೆ ನಿಜಕ್ಕೂ KN ರಾಜಣ್ಣ ರಾಜೀನಾಮೆ ಕೊಡೋದಕ್ಕೆ ಅಸಲಿ ಕಾರಣ ಏನು? ಒಂದು ವೇಳೆ ರಾಜಣ್ಣ ಇವತ್ತು ರಾಜೀನಾಮೆ ಕೊಡದೆ ಹೋಗಿದ್ರೆ ಅವರ ಪರಿಸ್ಥಿತಿ ಏನಾಗ್ತಿತ್ತು ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಗೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಕೊಡ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ಸಿದ್ದರಾಮಯ್ಯ ಸಂಪುಟದ 2ನೇ ವಿಕೆಟ್ ಪತನ ಆಗಿದೆ. ಇವತ್ತು ST ಕಾರ್ಪೊರೇಷನ್ನ 187 ಕೋಟಿ ರೂಪಾಯಿಗಳಿಗೆ ಹಗರಣಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆನೇ B ನಾಗೇಂದ್ರ ತಮ್ಮ ಮಂತ್ರಿ ಸ್ಥಾನವನ್ನು ಕಳ್ಕೊಂಡಿದ್ರು. ಇವತ್ತು ತಮ್ಮ ಕೇಂದ್ರ ನಾಯಕರ ವಿರುದ್ಧ ಕಾಂಗ್ರೆಸ್ನ ಹೈಕಮಾಂಡ್ನ ವಿರುದ್ಧ ಮಾತಾಡಿದರೆ ಅನ್ನೋ ಕಾರಣಕ್ಕೆ KN ರಾಜಣ್ಣ ಅವರಿಂದ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ಬಲವಂತದ ರಾಜೀನಾಮೆಯನ್ನ ಪಡ್ಕೊಂಡಿದೆ. ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ದಿನದಿಂದನೂ ಕೂಡ ಒಂದಿಲ್ಲ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಪದೇ ಪದೇ ಪಕ್ಷಕ್ಕೆ ಮುಜುಗರವನ್ನು ತರುತ್ತಿದ್ದಂತಹ ಮಧುಗಿರಿಯ ಶಾಸಕ KN ರಾಜಣ್ಣನವರ ರಾಜೀನಾಮೆಗೆ ನಿನ್ನೆ ರಾತ್ರಿಯೇ ಕಾಂಗ್ರೆಸ್ನ ಹೈಕಮಾಂಡ್ ಮುಖ್ಯಮಂತ್ರಿಗಳಿಗೆ ನಿರ್ದೇಶನವನ್ನು ಕೊಟ್ಟಿತ್ತು ಅನ್ನುವ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ. ಸರ್ಕಾರ ಬಂದ ದಿನದಿಂದಲೂ ಕೂಡ ರಾಜಣ್ಣ ಒಂದಿಲ್ಲ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಡ್ತಾನೆ ಬಂದರು. ರಾಜಣ್ಣನವರ ವಿರುದ್ಧ ಸಾಕಷ್ಟು ಒಂದು ಆರೋಪಗಳು ಕೂಡ ಕೇಳಿ ಬರ್ತಿದ್ವು. ರಾಜ್ಯದ ಕಾಂಗ್ರೆಸ್ನಲ್ಲಿ ಎಲ್ಲವೂ ಕೂಡ ಸರಿಯಾಗಿ ನಡೀತಿದೆ ಅನ್ನುವ ಸಂದರ್ಭದಲ್ಲಿಯೇ ರಾಜಣ್ಣ ಒಬ್ಬ ವ್ಯಕ್ತಿಗೆ ಒಂದೇ ಹುದ್ದೆ ಇರಬೇಕು, ಆ ಕಾರಣಕ್ಕೆ ನನ್ನನ್ನು KPCC ಅಧ್ಯಕ್ಷನನ್ನಾಗಿ ಮಾಡೋದಾದರೆ ನಾನು ಇರ್ತಕ್ಕಂಥ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತೀನಿ, ಕಾಂಗ್ರೆಸ್ ಹೈಕಮಾಂಡ್ KPCC ಅಧ್ಯಕ್ಷ ಹುದ್ದೆಗೆ ನನ್ನನ್ನು ಪರಿಗಣಿಸಬೇಕು ಅನ್ನುವ ಒಂದು ಮನವಿಯನ್ನು ಬಹಿರಂಗವಾಗಿ ಮಾಡಿದರು. ಅದಾದ ನಂತರ KN ರಾಜಣ್ಣ ಅವರ ಇಲಾಖೆಗೆ ಸಂಬಂಧಪಟ್ಟಂಥ ಅಪೆಕ್ಸ್ ಬ್ಯಾಂಕ್ಸ್ನಲ್ಲಿ 2,500 ಕೋಟಿ ರೂಪಾಯಿಗಳ ಒಂದು ಬಹುದೊಡ್ಡ ಮೊತ್ತದ ಹಗರಣ ಆಗಿದೆ ಅನ್ನುವ ಆರೋಪವನ್ನು ರಾಜ್ಯದ ವಿಪಕ್ಷಗಳು ಮಾಡ್ತಾ ಇದ್ವು. ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಣ್ಣ ಸದನದಲ್ಲಿಯೇ ತಮ್ಮ ಪಕ್ಷದ ನಾಯಕರ ವಿರುದ್ಧ ಬೆಟ್ಟು ಮಾಡಿ ತೋರಿಸಿದ್ದು ಕೂಡ ಕಾಂಗ್ರೆಸ್ಗೆ ಬಹುದೊಡ್ಡ ಒಂದು ಮುಜುಗರವನ್ನು ತಂದಿಟ್ಟಿತ್ತು. ಅದಲ್ಲದೆ ಇತ್ತೀಚೆಗೆ ಪದೇ ಪದೇ KN ರಾಜಣ್ಣ ರಾಜ್ಯ ಕಾಂಗ್ರೆಸ್ನಲ್ಲಿ ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಆಗೇ ಆಗುತ್ತೆ, ಆ ಕ್ರಾಂತಿ ಯಾವ ರೀತಿ ಅನ್ನೋದನ್ನ ನಾನು ಈಗಲೇ ಹೇಳಲ್ಲ, ಈಗಲೇ ಹೇಳಿದ್ರೆ ಅದು ಕುತೂಹಲ ಉಳ್ಕೊಳಲ್ಲ ಅನ್ನುವ ಮಾತನ್ನ ಮಾಧ್ಯಮಗಳ ಮುಂದೆ ಹೇಳ್ತಾ ಇದ್ರು. ಇಷ್ಟೆಲ್ಲ ರಾಜಣ್ಣನವರು ಯಾವಾಗ ಬಹಿರಂಗ ಹೇಳಿಕೆಗಳನ್ನು ಕೊಡ್ತಾ ಇದ್ರು ಪದೇ ಪದೇ ಕಾಂಗ್ರೆಸ್ಗೆ ಮುಜುಗರ ಉಂಟಾಗ್ತಾ ಇತ್ತು. ರಾಜಣ್ಣನವರ ಈ ಹೇಳಿಕೆಯ ವಿರುದ್ಧ ಕಾಂಗ್ರೆಸ್ನ ರಾಜ್ಯ ನಾಯಕರು ಹೈಕಮಾಂಡ್ ನಾಯಕರಿಗೆ ದೂರನ್ನ ಕೊಟ್ಟಿದ್ರು ಅನ್ನುವ ಮಾಹಿತಿಗಳು ಕೂಡ ಇದ್ವು. ಅದಕ್ಕೆ ಸಹ ದೂರಿಗೆ ಸಂಬಂಧಪಟ್ಟಂತೆ ರಾಜಣ್ಣನವರಿಗೆ ಈಗಾಗಲೇ ಕಾಂಗ್ರೆಸ್ನ ಶಿಸ್ತು ಸಮಿತಿ ನೋಟಿಸ್ಗಳನ್ನು ಕೂಡ ಜಾರಿ ಮಾಡಿತ್ತು ಅನ್ನುವ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಇನ್ನ ರಾಜಣ್ಣನವರ ಇವತ್ತಿನ ಈ ಪರಿಸ್ಥಿತಿಗೆ ನಿಜಕ್ಕೂ ಒಂದು ಪ್ರಮುಖ ಕಾರಣ ಅಂದ್ರೆ ಮೊನ್ನೆ ತಾನೇ ಏನು ಕೇಂದ್ರ ಸರ್ಕಾರ 2024ರ ಲೋಕಸಭಾ ಚುನಾವಣೆಯಲ್ಲಿ ಮತಗಳ್ಳತನದ ಮೂಲಕ ದೇಶದಲ್ಲಿ ಅಧಿಕಾರಕ್ಕೆ ಬಂದಿದೆ. ಚುನಾವಣಾ ಆಯೋಗ ಕೂಡ ಬಿಜೆಪಿ ಏಜೆಂಟ್ರಂತೆ ವರ್ತಿಸ್ತಾ ಇದೆ ಅನ್ನುವ ಆರೋಪವನ್ನು ಮಾಡಿ ರಾಹುಲ್ ಗಾಂಧಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ಮಾಡಿದ್ರು. ಅದಾದ ನಂತರ ರಾಹುಲ್ ಗಾಂಧಿ ಅವರ ವಿರುದ್ಧವೇ ರಾಜಣ್ಣ ಮಾತನಾಡಿದ್ರು. ಮತಗಳ್ಳತನ ಆಗಿರೋದು ನಿಜ, ಕೇಂದ್ರ ಸರ್ಕಾರ ಮತಗಳ್ಳತನದ ಮೂಲಕ ಅಧಿಕಾರಕ್ಕೆ ಬಂದಿರೋದು ನಿಜ. ಆದರೂ ಕೂಡ ಈ ಮತಗಳ್ಳತನದ
ಒಂದು ಆಗೋದಿಕ್ ಪ್ರಮುಖ ಕಾರಣ ನಮ್ಮದೇ ಪಕ್ಷ ಅನ್ನುವ ಹೇಳಿಕೆಯನ್ನು ಕೊಡೋದ್ರ ಮೂಲಕ ರಾಜ್ಯದಲ್ಲಿ ನಾವೇ ಅಧಿಕಾರದಲ್ಲಿದ್ದೀವಿ, ನಮ್ಮದೇ ಪಕ್ಷ ಅಧಿಕಾರದಲ್ಲಿದೆ. 2024 ನವೆಂಬರ್ ತಿಂಗಳಲ್ಲೇ ಚುನಾವಣಾ ಆಯೋಗ ಕರಡು ಮತದಾರರ ಪಟ್ಟಿಯನ್ನ ನಮ್ಮ ಎಲ್ಲ ಪಕ್ಷಗಳಿಗೂ ಕೊಟ್ಟಂತೆ ನಮಗೂ ಕೂಡ ಕೊಟ್ಟಿತ್ತು. ಆ ಸಂದರ್ಭದಲ್ಲಿ ನಾವು ಎಚ್ಚೆತ್ತುಕೊಂಡು ಅಲ್ಲಿ ಆ ಮತದಾರರ ಪಟ್ಟಿಯಲ್ಲಿರ್ತಕ್ಕಂಥ ತಪ್ಪುಗಳನ್ನ ಕಂಡುಹಿಡಿಯಬೇಕಾಗಿತ್ತು. ಆದರೆ ನಮ್ಮ ಪಕ್ಷದ ನಾಯಕರು ಮಾಡಿರ್ತಕ್ಕಂಥ ಒಂದು ಎಡವಟ್ಟಿಂದ ಇವತ್ತು ಕೇಂದ್ರದಲ್ಲಿ ಸರ್ಕಾರ ಮತಗಳ್ಳತನದ ಮೂಲಕ ಅಧಿಕಾರಕ್ಕೆ ಬಂದಿದೆ ಅನ್ನುವ ಹೇಳಿಕೆಯನ್ನು ಬಹಿರಂಗವಾಗಿ ಕೊಡೋದ್ರ ಮೂಲಕ ಈ ಮತಕಳ್ಳತನಕ್ಕೆ ಪ್ರಮುಖ ಕಾರಣ ಕಾಂಗ್ರೆಸ್ ಅನ್ನುವ ಒಂದು ಆರೋಪವನ್ನ ರಾಜಣ್ಣನವರು ಬಹಿರಂಗವಾಗಿ ಮಾಡಿದ್ರು. ಯಾವಾಗ ರಾಜಣ್ಣನವರು ಈ ರೀತಿ ಆರೋಪವನ್ನ ಮಾಡಿದ್ರು, ಕಾಂಗ್ರೆಸ್ಗೆ ಇಡೀ ದೇಶ ಮಟ್ಟದಲ್ಲಿ ಒಂದು ರೀತಿಯ ಮುಜುಗರ ತಂದಿತ್ತು. ರಾಜಣ್ಣನವರ ಈ ಎಡವಟ್ಟು ಹೇಳಿಕೆಗಳು ಪದೇ ಪದೇ ಪಕ್ಷಕ್ಕೆ ಮುಜುಗರ ತಂದಿಡ್ತಾ ಇದ್ರೆ ಇತ್ತೀಚೆಗೆ ಸಿದ್ದರಾಮಯ್ಯ ಮತ್ತು KN ರಾಜಣ್ಣನವರ ನಡುವಿನ ಸಂಬಂಧ ಅಳಿಸಿತ್ತು ಅನ್ನೋದನ್ನು ನಾನು ಈಗಾಗಲೇ ನಿಮಗೆ ತಿಳಿಸಿದ್ದೆ. ಹಾಸನ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ರಾಜಣ್ಣವರು ಮೊನ್ನೆ ಏನು ಸಿದ್ದರಾಮಯ್ಯನವರು ಜಿಲ್ಲಾವಾರು ಮೀಟಿಂಗ್ ಅನ್ನು ಕರೆದಿದ್ರು. ಆ ಒಂದು ಸಭೆಯ ಸಂದರ್ಭದಲ್ಲಿ ಊಡಾ ಅಧ್ಯಕ್ಷ ನೇಮಕದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿವಲಿಂಗೇಗೌಡರ ಮಾತಿಗೆ ಬೆಲೆ ಕೊಟ್ಟು ಸಿದ್ದರಾಮಯ್ಯನವರು ಶಿವಲಿಂಗೇಗೌಡರ ಶಿಷ್ಯ ಒಬ್ಬನನ್ನ ಆ ಊಡಾ ಅಧ್ಯಕ್ಷ ಸ್ಥಾನಕ್ಕೆ ತಂದು ಕೂರಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಿದರು. ಆ ಸಂದರ್ಭದಲ್ಲಿ ಅದೇ ಸಭೆಯಲ್ಲಿದ್ದಂಥ KN ರಾಜಣ್ಣ ಸಿದ್ದರಾಮಯ್ಯನವರ ವಿರುದ್ಧ ಸಿಡಿದೆದ್ದು ಆ ಸಭೆಯಿಂದ ಅರ್ಧಕ್ಕೆ ಹೊರಗೆ ಬಂದಿದ್ರು ಅನ್ನುವ ಮಾಹಿತಿಯನ್ನು ನಾನು ಈಗಾಗಲೇ ಕೊಟ್ಟಿದ್ದೆ. ಅದಾದ ನಂತರ ಸಿದ್ದರಾಮಯ್ಯ ಮತ್ತು ರಾಜಣ್ಣನವರ ನಡುವಿನ ಒಂದು ಸಂಬಂಧ ಸರಿ ಹೋಗಲೇ ಇಲ್ಲ. ಮೊನ್ನೆ ನಡೆದಂತಹ ಸಚಿವ ಸಂಪುಟದ ಸಭೆಯ ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯ ಒಂದು ಮಹತ್ವದ ರಾಜಕೀಯ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಆ ಮೂಲಕ ಹಾಸನ ಜಿಲ್ಲಾ ಉಸ್ತುವಾರಿ ಸ್ಥಾನದಿಂದ ಈ ರಾಜಣ್ಣನವರನ್ನ ವಾಪಸ್ ಕರೆಸ್ಕೊಂಡು ಅವರ ಸ್ಥಾನಕ್ಕೆ ಕೃಷ್ಣ ಬೈರೇಗೌಡರನ್ನ ನೇಮಕ ಮಾಡ್ತಾರೆ. ಈ ಉಸ್ತುವಾರಿ ಸ್ಥಾನ ಕೈ ತಪ್ಪಿದ್ದರ ಬಗ್ಗೆನೂ ಕೂಡ ರಾಜಣ್ಣ ಒಂದು ಬಹಿರಂಗ ಹೇಳಿಕೆಯನ್ನ ಕೊಡ್ತಾರೆ. ನಾ ಹಿಂದೆನೆ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಮಾಡಿದ್ದೆ, ಮುಖ್ಯಮಂತ್ರಿಗಳು ಈಗ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅನ್ನುವ ಒಂದು ಹೇಳಿಕೆಯನ್ನು ಕೊಡೋದ್ರ ಮೂಲಕ ಸಿದ್ದರಾಮಯ್ಯನ ನಡುವೆ ಎಲ್ಲವೂ ಕೂಡ ಸರಿಯಾಗಿದೆ ಅನ್ನುವ ಒಂದು ರೀತಿಯ ವರ್ತನೆ ಕಾಣ್ಲಿ ಅನ್ನುವ ಮಾತುಗಳನ್ನ ರಾಜಣ್ಣನವರು ಆಡಿದ್ರು. ಒಂದು ವೇಳೆ ಸಿದ್ದರಾಮಯ್ಯ ಇವತ್ತು ರಾಜಣ್ಣನವರಿಂದ ಬಲವಂತವಾಗಿ ರಾಜೀನಾಮೆ ಪಡೆದಿದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಹಾಗಾದ್ರೆ ರಾಜಣ್ಣ ಇವತ್ತು ರಾಜೀನಾಮೆ ಕೊಡದೆ ಹೋಗಿದ್ರೆ ಏನಾಗ್ತಿತ್ತು? ನಿಜಕ್ಕೂ ಕೂಡ ಇವತ್ತು ಅಥವಾ ನಾಳೆ ರಾಜಣ್ಣ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡದೆ ಹೋದ್ರೆ ಕಾಂಗ್ರೆಸ್ನ ಹೈಕಮಾಂಡ್ ಈಗಾಗಲೇ ಸಿದ್ದರಾಮಯ್ಯನವರಿಗೆ ಹಾಗೂ KPCC ಅಧ್ಯಕ್ಷ DK ಶಿವಕುಮಾರ್ ಅವರಿಗೆ ಒಂದು ಸ್ಪಷ್ಟ ನಿರ್ದೇಶನವನ್ನು ಕೊಟ್ಟಿತ್ತು. ಆ ನಿರ್ದೇಶನದ ಪ್ರಕಾರ KN ರಾಜಣ್ಣನವರನ್ನ ಮಂತ್ರಿ ಸ್ಥಾನದಿಂದ ಅಷ್ಟೇ ಅಲ್ಲ, ಇಡೀ ಕಾಂಗ್ರೆಸ್ ಪಕ್ಷದಿಂದಲೇ ಉಚ್ಚಾಟನೆ ಮಾಡ್ತಕ್ಕಂಥ ನಿರ್ಧಾರಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬಂದಿತ್ತು ಅನ್ನುವ ಮಾತುಗಳು ಕೇಳಿ ಬರ್ತಾ ಇದಾವೆ. ಪಕ್ಷದ ಉಚ್ಚಾಟನೆಯ ಒಂದು ಮುಜುಗರವನ್ನು ತಪ್ಪಿಸಿಕೊಳ್ಳೋ ಕಾರಣಕ್ಕೆ ರಾಜಣ್ಣ ಇದೀಗ ಮುಖ್ಯಮಂತ್ರಿಗಳ ನಿರ್ದೇಶನದಂತೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಅನ್ನುವ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದ್ದು, ರಾಜಣ್ಣನವರು ಮುಖ್ಯಮಂತ್ರಿಗಳ ಭೇಟಿಯ ನಂತರ ನಿಜಕ್ಕೂ ಮಾಧ್ಯಮಗಳ ಮುಂದೆ ಏನನ್ನ ಮಾತಾಡ್ತಾರೆ ಅನ್ನೋದು ಎಲ್ಲರಿಗೂ ಕುತೂಹಲವನ್ನು ಕೇಳಿಸಿದೆ. ನಿಜಕ್ಕೂ ತಮ್ಮ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿರ್ತಕ್ಕಂಥ ರಾಜಣ್ಣ ಸುಮ್ಮನೆ ಇರ್ತಾರ? ಸೆಪ್ಟೆಂಬರ್ ಕ್ರಾಂತಿಗೆ ರಾಜಣ್ಣನೇ ಮುನ್ನುಡಿ ಬರೀತಾರ? ಈ ಪ್ರಶ್ನೆಗಳಿಗೆ ಉಟ್ಕೊಳ್ತಾ ಇದ್ದಾವೆ. ರಾಜ್ಯ ಕಾಂಗ್ರೆಸ್ನ ಭಿನ್ನಮತ ಈ KN ರಾಜಣ್ಣನವರ ಒಂದು ರಾಜೀನಾಮೆಯಿಂದ ಬಯಲಾಗ್ತಿದೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು, ಇನ್ನ ಮೇಲೆ ರಾಜ್ಯ ಕಾಂಗ್ರೆಸ್ನಲ್ಲಿ ಅಸಲಿ ಆಟ ಶುರುವಾಗುತ್ತೆ ಅನ್ನುವ ಒಂದು ಮಾಹಿತಿಗಳು ಕೂಡ ಸಿಗ್ತಾ ಇದ್ದಾವೆ. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯದ ಪ್ರಕಾರ ನಿಜಕ್ಕೂ ಕೂಡ ರಾಜಣ್ಣ ಪಕ್ಷದ ವಿರುದ್ಧ ಈಗ ಸಿಡಿದೇಳ್ತಾರ? ಆ ಮೂಲಕ ರಾಜಣ್ಣನವರೇ ಹೇಳ್ತಿದ್ದಂತಹ ಸೆಪ್ಟೆಂಬರ್ ಕ್ರಾಂತಿ ರಾಜ್ಯ ಕಾಂಗ್ರೆಸ್ನಲ್ಲಿ ಆಗುತ್ತಾ? ಆ ಮೂಲಕ ರಾಜ್ಯ ಕಾಂಗ್ರೆಸ್ ಇಬ್ಬಾಗ ಆಗುತ್ತಾ? ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನು ನನ್ನ ಇಟ್ಗೆಯ ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು ಸ್ನೇಹಿತರೆ, ಶುಭ ದಿನ.